ಹಾಗಾದರೆ ಸ್ನೇಹಿತರೆ, ಮೋದಿ ಏನೋ ಆಟೋ ಚಾಲಕರ ವಿರೋಧಿ ಆಗ್ಬಿಡ್ತಾರೆ. ಹಾಗಾದರೆ ಸ್ನೇಹಿತರೆ ನೋಡಿ, ಬೈಕ್ ಟ್ಯಾಕ್ಸಿ ಏನೋ ಮುಂದಿನ ತಿಂಗಳು ಬಂದುಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮೋದಿನ ಬಿಡಬೇಕಲ್ಲ ಆಟೋ ಡ್ರೈವರ್ಸ್ಗಳು. ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಅಂತ ಬಂದಾಗ ಆಟೋ ಡ್ರೈವರ್ಸ್ಗಳಿಗೆ ಈಗ ಹೆಲ್ಪ್ ಮಾಡಿದೆ, ಒಂದು ಸಹಾಯ ಅಂತ ಮಾಡಿದೆ. ಸದ್ಯಕ್ಕೆ ಅದನ್ನು ಕಿತ್ತಾಕ್ಬಿಟ್ರೆ ನೆಕ್ಸ್ಟ್ ಮುಂದಿನ ಎಲೆಕ್ಷನ್ಗೆ ಮೋದಿ ವಿರೋಧಿ ಆಗ್ತಾರೆ. ಹಾಗಾದರೆ ಮುಂದಿನ ನೆಕ್ಸ್ಟು ಎಲೆಕ್ಷನ್ಗೆ BJP ಬರಲ್ವಲ್ಲ. ಇದು ನಮ್ಮ ಆಟೋ ಚಾಲಕರ ಒಂದು ಪರಿಸ್ಥಿತಿಯಾಗಿದೆ ಸ್ನೇಹಿತರೆ. ಏನಂತಂದರೆ ನಮ್ಮ ಕರ್ನಾಟಕದಲ್ಲಿ ಈಗ ನಡೀತಾ ಇರೋದೇನಂತಂದರೆ, ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಈಗಾಗಲೇ ಅನುಮತಿಯನ್ನು ಕೊಡಬೇಕು ನೀವು ಅಂತ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಈಗಾಗಲೇ ಅನುಮತಿ ಆಗಿದೆ. ಮೋದಿ ಕೂಡ ಹೇಳ್ತಾ ಇದ್ದಾರೆ, ಬೇರೆ ಸ್ಟೇಟ್ಗಳಲ್ಲೂ ಕೂಡ ಅನುಮತಿ ಇದೆ, ನಮ್ಮ ಈ ಸ್ಟೇಟಲ್ಲಿ ಮಾತ್ರ, ಕರ್ನಾಟಕದಲ್ಲಿ ಮಾತ್ರ ಅನುಮತಿ ಇಲ್ಲ. ಆದ್ದರಿಂದ ಅದರಲ್ಲೂ ಈಗ ಸದ್ಯಕ್ಕೆ ಪ್ರೆಸೆಂಟ್ ಈಗ ಲಾಸ್ಟ್ ಮಂತ್ ಮಾತ್ರ ಬ್ಯಾನ್ ಮಾಡಿರೋದು. ಅದರಲ್ಲೂ ಖುದ್ದಾಗಿ ಮೋದಿಯವರು ಕೂಡ ಇದರಲ್ಲಿ ಒಂದು ಸಂದೇಹ ಅಂತ ಏನಿಲ್ಲ, ಮೋದಿಯವರೇ ಕೂಡ ಒಂದು ಏನೋ ನಡೆಸಿದ್ದಾರೆ. ಇದನ್ನು ಒಂದು ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದಿದ್ದಾರೆ. ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಅಂತ ಕೂಡ ಮೋದಿ ಕೂಡ ಹೇಳ್ತಾ ಇದ್ದಾರೆ. ಆದರೆ ಏನಂತಂದರೆ, ಜನಗಳ ಅಭಿಪ್ರಾಯ ಕೇಳಿಕೊಂಡು ಬೈಕ್ ಟ್ಯಾಕ್ಸಿಯನ್ನು ರೂಪಿಸ್ಕೊಳ್ಳಿ. ಯಾಕೆ ಅಂತಂದರೆ, ಜನಗಳ ಅಭಿಪ್ರಾಯ ಏನಿದೆ, ನಮ್ಮ ಜನಗಳು ಕೂಡ ಏನು ಹೇಳ್ತಾ ಇದ್ದಾರೆ, ಬೈಕ್ ಟ್ಯಾಕ್ಸಿಯಿಂದ ಏನಾದರೂ ಉಪಯೋಗ ಇದೆಯಾ, ಬೈಕ್ ಟ್ಯಾಕ್ಸಿಯಿಂದನೇ ಕೂಡ ಉಪಯೋಗ ಇದೆಯಾ ಅಂದರೆ ಬಿಡಿ ಅಷ್ಟೇ. ಅದನ್ನು ನಾವು ನಿಮಗೆ ರಾಜ್ಯ ಸರ್ಕಾರ ಕೈಗೆ ವಹಿಸ್ಬಿಟ್ಟಿದ್ದೀವಿ, ನಮ್ಮ ಹತ್ರ ಸೆಂಟ್ರಲ್ ಗೌರ್ಮೆಂಟ್ವರೆಗೂ ತರೋ ಅಗತ್ಯ ಇಲ್ಲ ಅಂತ ಕೂಡ ಮೋದಿ ಖುದ್ದಾಗಿ ಹೇಳಿಬಿಟ್ಟಿದ್ದಾರೆ. ಯಾಕೆಂತಂದರೆ ಸ್ನೇಹಿತರೆ, ಈಗ ನೋಡಿ, ಮೋದಿ ಇದು ಹೇಳಿರೋದ್ರಿಂದ ಆಟೋ ಡ್ರೈವರ್ಗಳಿಗೆ ತುಂಬ ತೊಂದರೆ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಆಟೋ ಚಾಲಕರ ವಿರೋಧಿ ಆಗ್ತಾರೆ ಅಂತ ಕೂಡ ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು ನೋಡಿ, ಆಟೋ ಚಾಲಕರ ವಿರೋಧಿ ಅಂತಂದರೆ ಕೆಲವರೆಲ್ಲ ಆಟೋ ಚಾಲಕರು ಅವ್ರ ಪರ ಯಾರು ಇರ್ತಾರೆ ಅವ್ರು ಮಾತ್ರ ಅವ್ರನ್ನೂ ಮೆರೆಸ್ತಾರೆ ಅಷ್ಟೇ. ಅವ್ರ ವಿರೋಧಿ ಯಾರು ಮಾತಾಡ್ತಾರೆ ಅವ್ರ ವಿರೋಧನೇ ಕೂಡ ವ್ಯಕ್ತಪಡಿಸ್ತಾರೆ. ಅವರು ಏನಂತಂದರೆ, ನಮ್ಮ ಚಾಲಕರಿಗೆ ಇವರು ಮೋದಿಯವರು ತುಂಬ ವಿರೋಧಿ ಮಾತಾಡ್ತಾ ಇದ್ದಾರೆ. ನೋಡಿ, ನಾವು ಬೈಕ್ ಟ್ಯಾಕ್ಸಿಯನ್ನು ಎಷ್ಟು ತಿರಸ್ಕಾರ ಮಾಡಿ ಎಷ್ಟು ಕಷ್ಟಪಟ್ಟು ಬ್ಯಾನ್ ಮಾಡಿಸಿದ್ದೀವಿ, ಮತ್ತು ಇವರು ರಿಓಪನ್ ಮಾಡ್ಸೋಕ್ಕೆ ನಿಂತಿದ್ದಾರೆ ಅಂತ ಕೂಡ ತುಂಬ ಚಾಲಕರಲ್ಲೂ ಕೂಡ ತುಂಬ ಆಲೇ ವೀಡಿಯೋಗಳು ಬರ್ತಾ ಇದೆ ನೋಡಿ. ನಿಮ್ಗಾಗಲೇ ನೋಡಿರ್ಬೋದು, ಕೇಂದ್ರ ಸರ್ಕಾರದಿಂದ ಕೂಡ ಅನುಮತಿ ಇದೆ ಬೈಕ್ ಟ್ಯಾಕ್ಸಿಗೆ, ಆದರೆ ರಾಜ್ಯ ಸರ್ಕಾರದಲ್ಲಿ ಅನುಮತಿ ಇಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದೆ. ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಓಡಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಮಾಡಿಕೊಂಡು. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಓಡಾಡ್ತಾ ಇಲ್ಲ. ಯಾಕೆ ಓಡಾಡ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಮಿತ್ರರೇ? ನೋಡಿ ಸ್ನೇಹಿತರೆ, ಯಾಕೆ ಬೇಕಾಗಿತ್ತು ಬೈಕ್ ಟ್ಯಾಕ್ಸಿ ವಿಚಾರ? ಈ ಬೈಕ್ ಟ್ಯಾಕ್ಸಿ ವಿಚಾರ ಅಂತ ಬಂದರೂ ಕೂಡ ಜನಗಳಿಗೆ ಕೂಡ ಒಂದು ಅಭಿಪ್ರಾಯ ಇಲ್ಲ. ಜನಗಳಿಗೆ ಏನಂತಂದರೆ, ಯಾಕೆ ನಾವು ಜನಗಳಿಗೆ ಈ ರೀತಿ ಒಂದು ಸಹಾಯ ಆದಂಗೆ ಆಗುತ್ತೆ, ಬೈಕ್ ಟ್ಯಾಕ್ಸಿಯಿಂದ ಕೂಡ ಸಹಾಯ ಆಗುತ್ತೆ, ಒಂದು ಒಳ್ಳೆ ಉಪಯೋಗ ಇದೆ, ಒಳ್ಳೆ ಏನೇನೋ ಸಹಾಯ ಅಂತ ಬಂದಾಗ ಏನೇನಕ್ಕೂ ಯೂಸ್ ಮಾಡ್ಕೋತಾರೆ ಬೈಕ್ ಟ್ಯಾಕ್ಸಿನ. ನೋಡಿ, ಬೈಕ್ ಟ್ಯಾಕ್ಸಿ ಅಂತ ಬಂದರೆ ಕೆಲವು ವಿಷಯದಲ್ಲಿ ಕಮರ್ಷಿಯಲ್ ಇದು ಕಮರ್ಷಿಯಲ್ ಇವ್ರು ಹೊಡಿತಾ ಇರೋದು. ಈಗ ನೋಡಿ, ಈ ಕಡೆ ಬೈಕ್ ಟ್ಯಾಕ್ಸಿ ಅಂತ ಬಂದಂದರೆ ಬೈಕಲ್ಲಿ ಕುಣಿಸ್ಕೊಂಡು ಹೋಗ್ಬೋದು, ಇತ್ತಾಗಿ ಸಂಬಂಧಿಕರನ್ನು ಕುಣಿಸ್ಕೊಂಡು ಹೋಗ್ಬೋದು, ಇಲ್ಲ ಅಂತಂದರೆ ತಾವೇ ಕೂಡ ಓಡಾಡ್ಕೊಂಡು ಮನೆಯಲ್ಲಿ ಹತ್ರ ಓಡಾಡ್ಕೊಂಡಿರ್ಬೋದು, ಇಲ್ಲ ಈ ಕಡೆ ಕಮರ್ಷಿಯಲ್ಲು ಮಾಡ್ಕೊಬೋದು. ಎರಡೂ ಮಾಡ್ಕೊಳ್ಳೋದಾದರೆ ನಮಗೂ ವೈಟ್ ಬೋರ್ಡ್ ಕೊಡಲಿ ಅಂತ ಆಟೋದವರು ಕಿರಿಕ್ ಮಾಡ್ತಾ ಇದ್ದಾರೆ ನೋಡಿ. ಬೇರೆ ಏನೇನಿಲ್ಲ ಈ ವಿಷಯದಲ್ಲಿ. ಆಟೋ ಡ್ರೈವರ್ಸ್ಗೂ ಕೂಡ ಕಿರಿಕ್ ಮಾಡಲಿ, ಕ್ಯಾಬ್ ಡ್ರೈವರ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ವೈಟ್ ಬೋರ್ಡೇ ಕೊಡಲಿ, ಕಿರಿಕ್ ಮಾಡ್ಕೊಂಡಿದ್ದಾರೆ. ಆ ರೀತಿ ಕಿರಿಕ್ ಮಾಡಿಕೊಂಡು ನಮಗೂ ಕೂಡ ವೈಟ್ ಬೋರ್ಡ್ ಕೊಡಲಿ ಅಂತ ಕೂಡ ಸರ್ಕಾರಕ್ಕೆ ಕೂಡ ಅನುಮತಿ ಸಲ್ಲಿಸಿದ್ದಾರೆ ನೋಡಿ. ಕೋರ್ಟ್ ಕೂಡ ಈಗ ನಮ್ಮ ಸುಪ್ರೀಂ ಕೋರ್ಟ್ ಅಂತಲ್ಲ, ಹೈಕೋರ್ಟೇ, ನಮ್ಮ ಕರ್ನಾಟಕ ಹೈಕೋರ್ಟ್ ಕೂಡ ಬ್ಯಾನ್ ಮಾಡಿತ್ತು. ನಿಜವಾಗ್ಲೂ ಈ ಪರಿಸ್ಥಿತಿ ಸರಿ ಇಲ್ಲ. ವೈಟ್ ಬೋರ್ಡ್ ಅಂತಕ್ಕಂಥ ಒಂದು ಪರಿಸ್ಥಿತಿ ಏನಿದೆ ಅದೆಲ್ಲ ಯಾವುದೇ ಕಾರಣಕ್ಕೂ ಸರಿ ಬರ್ತಾ ಇಲ್ಲ ನೋಡಿ ಮಿತ್ರರೇ. ವೈಟ್ ಬೋರ್ಡ್ ಅಂತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದು ಯಾವುದೇ ಕಾರಣಕ್ಕೂ ಬೇಡ ಅಂತ ಕೂಡ ತುಂಬ ಬ್ಯಾನ್ ಮಾಡಿಬಿಡಿ ಅಂತ ಕೂಡ ಹೇಳಾಗಿದ್ದು. ಆದರೂ ಕೂಡ ವೈಟ್ ಬೋರ್ಡ್ ಕೂಡ ಚಾಲನೆ ಇರಲಿ ಅಂತ ಕೂಡ ಮೋದಿ ಕೂಡ ಹೇಳ್ತಾ ಇದ್ದಾರೆ. ಮೋದಿಯವರು ಕೂಡ ಕೇಂದ್ರ ಸರ್ಕಾರದಿಂದ ಹೇಳ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಕೇಂದ್ರ ಸರ್ಕಾರ ಹೇಳಿದ್ರು ಕೂಡ ನಮ್ಮ ರಾಜ್ಯ ಸರ್ಕಾರದವ್ರು ಕೇಳಬೇಕಲ್ಲ. ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರು ಯಾರ್ಯಾರಿದ್ದಾರೆ, ಕಾಂಗ್ರೆಸ್ ಮುಖಂಡರು ಮಾತ್ರ ಅಲ್ಲ, CM ಸಿದ್ದರಾಮಯ್ಯ, DK ಶಿವಕುಮಾರ್ ಅಂತಹ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳಿಗೆ ಕೇಳಬೇಕಲ್ಲ. ಯಾಕೆಂದರೆ ನಮ್ಮ ಜನಗಳಿಗೆ ಯಾವುದು ಒಳ್ಳೇದು ಅನಿಸುತ್ತೋ ಕೆಟ್ಟದ್ದು ಅನಿಸುತ್ತೋ ಬೇಡ, ಒಳ್ಳೇದು ಅನಿಸುತ್ತೆ ಯಾವುದು ಬೇಕೋ ಅದನ್ನೇ ಮಾಡೋದು ನಾವು ಅಂತ ಕೂಡ CM ಕೂಡ ಅಟ್ಟ ತೊಟ್ಟು ನಿಂತಿದ್ದಾರೆ ನೋಡಿ. ಆಲ್ರೆಡಿ ಮೊದಲೇ ಎಷ್ಟು ವರ್ಷಗಳಿಂದ ಆಲ್ರೆಡಿ ಒಂದು 8 ರಿಂದ 9 ವರ್ಷ ಆಗಿತ್ತು ಬೈಕ್ ಟ್ಯಾಕ್ಸಿ ಬಂದು. ಹಿಂಗೆ ಕಂಟಿನ್ಯೂ ಆಗ್ತಾಯಿತ್ತು. ಆಟೋ ಚಾಲಕರು ಕೂಡ ಸುಮ್ಮನೆ ಎಷ್ಟು ಅಂತ ಓಡಾಡೋದು ಅಂತ ಕೂಡ ತಡ್ಕೊಂಡಿದ್ರು ಅಷ್ಟೇ. ಈಗ ಹೆಂಗೋ ಮಾಡಿ ಬ್ಯಾನ್ ಮಾಡಿಸಿದರೆ 1 ತಿಂಗಳಾಗಿದೆ ಬ್ಯಾನ್ ಆಗಿ. ಈಗ ಮತ್ತೆ ಕೂಡ ಏನಾದರೂ ಬ್ಯಾನ್ ಮಾಡಿ ಮತ್ತೆ ರಿಓಪನ್ ಮಾಡಿಸ್ಬಿಟ್ಟು ಅಂತಂದರೆ, ಆದರೂ ಕೂಡ ಆಟೋ ಚಾಲಕರ ವಿರೋಧಿ ಆಗಿಬಿಡ್ತಾರೆ ಮೋದಿ. ಮತ್ತು ಆಟೋ ಚಾಲಕರಿಗೆ ತುಂಬ ತೊಂದರೆ ಆಗುತ್ತೆ ಬೈಕ್ ಟ್ಯಾಕ್ಸಿ ಬರೋದ್ರಿಂದ. ಈಗ ಬೈಕ್ ಟ್ಯಾಕ್ಸಿ ಬಂದು ಅಕಸ್ಮಾತ್ ಮುಂದಿನ ತಿಂಗಳು ಬರುತ್ತೆ, ಈಗ ಮತ್ತೆ ರಿಓಪನ್ ಆಗುತ್ತೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಓಪನ್ ಮಾಡಿ ಕೊಡಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರ ಓಪನ್ ಮಾಡಿಕೊಟ್ಬಿಟ್ರೆ ಹಾಗಾದರೆ ಈಗ ನೋಡಿ, ರಾಜ್ಯ ಸರ್ಕಾರನೂ ಕೂಡ CM ಸಿದ್ದರಾಮಯ್ಯ ಅವರು ಕೂಡ ಚಾಲಕರ ವಿರೋಧಿ ಆಗಿಬಿಡ್ತಾರೆ ಅಂತ ಆಯ್ತಲ್ಲಿಗೆ ನೋಡಿ. ಅಕಸ್ಮಾತ್ ಏನಾದರೂ ರಾಜ್ಯ ಸರ್ಕಾರ ಕೂಡ ಅನುಮತಿ ಕೊಟ್ಬಿಟ್ರೆ ಇದಕ್ಕೆ ಓಪನ್ ಮಾಡಿದ್ರೆ ನೋಡಿ, ಓಪನ್ ಮಾಡಿದ್ರೆ ಅಂತಂದರೆ ಅಲ್ಲಿ ಏನೇನು ಬರುತ್ತೆ ಅಂತ ಮೇಂಟೇನ್ ಅಂತ ಬಂದರೆ ಅಲ್ಲಿ ಏನೇನು ಬರುತ್ತೆ ಮೇಯ್ನ್ ವಿಷಯಗಳು ಅಂತಂದರೆ ಸ್ನೇಹಿತರೆ, ಅಲ್ಲಿ ಬಂತಕ್ಕಂಥದ್ದೇ ಅಕಸ್ಮಾತ್ ವೈಟ್ ಬೋರ್ಡ್ ಚಾಲನೆಯಲ್ಲಿದೆ,
ಅಂತ ಒಂದು ಸರ್ಕಾರ ಒಂದು ಅನೌನ್ಸನ್ನು ಮಾಡ್ಬೋದು. ಇಲ್ಲಾಂತಂದರೆ ಬೈಕ್ ಟ್ಯಾಕ್ಸಿಗೂ ಕೂಡ ಎಲ್ಲೋ ಬೋರ್ಡನ್ನ ಕೊಡ್ಬೋದು ಅಷ್ಟೇ, ಬೇರೆ ಏನೇನಿಲ್ಲ. ಅಲ್ಲಿ ಬೈಕ್ ಟ್ಯಾಕ್ಸಿ ಕೂಡ ನೀವು ಕಮರ್ಷಿಯಲ್ಗೂ ಕೂಡ ಬಳಸ್ಕೊಳ್ಳಿ, ಆದರೆ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಇದಕ್ಕೆ ಲೈಸೆನ್ಸ್ ಏನಿದೆ, ಇನ್ಸೂರೆನ್ಸ್ ಲೈಸೆನ್ಸ್ ಏನಿದೆ ಅದನ್ನ ಮಾಡಿಸ್ಕೊಂಡು ನೀವು ಕಟ್ಟಲೇಬೇಕು. ನೋಡಿ, ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಕೂಡ ಬಂದರೂ ಬರ್ಬೋದೇನೋ ರೂಲ್ಸು ನೆಕ್ಸ್ಟ್ ತಿಂಗಳು. ಯಾಕೆಂತಂದರೆ ನಮ್ಮ ಚಾಲಕರು ಕೂಡ, ಅಂದರೆ ಬೈಕ್ ಟ್ಯಾಕ್ಸಿ ಚಾಲಕರು ಕೂಡ ಕಾಯ್ತಾ ಇದ್ದಾರೆ. ನಮಗೂ ಕೂಡ ಬೈಕ್ ಟ್ಯಾಕ್ಸಿಯಿಂದ ಎಷ್ಟು ಜೀವನ ರೂಪಿಸ್ಕೊಂಡಿದ್ದೀವಿ. ಇದರಿಂದ ಈ ಬೈಕ್ ಟ್ಯಾಕ್ಸಿಯಿಂದ ನಮ್ಗೆ ಏನೂ ತೊಂದರೆ ಆಗಿಲ್ಲ. ನಾವು ಯಾವುದೇ ರೀತಿಯ ಏನೇ ಆಗಲಿ, ಒಂದು ಆಕ್ಸಿಡೆಂಟ್ ಅಂತಲ್ಲ, ಯಾವುದೇ ತೊಂದರೆ ನಾವು ಮಾಡಿಕೊಳ್ಳಲ್ಲ. ನಮಗೆ ಬೈಕ್ ಟ್ಯಾಕ್ಸಿಯನ್ನು ಕೊಟ್ಬಿಡಿ ಅಂತ ಕೂಡ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ. ಆದರೂ ಕೂಡ ನಿಜವಾಗ್ಲೂ ಬೈಕ್ ಟ್ಯಾಕ್ಸಿಯನ್ನು ಕೊಡುತ್ತಾ ರಾಜ್ಯ ಸರ್ಕಾರ? ಅಕಸ್ಮಾತ್ ಕೇಂದ್ರ ಸರ್ಕಾರ ಏನೋ ಕೊಟ್ಬಿಟ್ಟಿದೆ, ನಮ್ಮ ರಾಜ್ಯ ಸರ್ಕಾರ ಕೈಗೆ ವಹಿಸ್ಬಿಟ್ಟಿದೆ, ನೀವೇ ತೀರ್ಮಾನ ಮಾಡ್ಕೊಳ್ಳಿ. ನಮ್ಮದು ಇಲ್ಲಿವರೆಗೂ ಏನು ಬರೋ ಅವಶ್ಯಕತೆ ಇಲ್ಲ. ನಿಮ್ಮದೇ ನಿಮ್ಮದೇ ಏನೋ ನೋಡಿ, ನಿಮ್ಮ ಮನೆ ವ್ಯವಸ್ಥೆ ಹೇಗೆ ನೀವು ವ್ಯವಹರಿಸ್ಕೊಳ್ತೀರೋ, ನಿಮ್ಮ ಮನೆ ವ್ಯವಹಾರ ಹೇಗೆ ನಿಮ್ಮ ಕೈಲಿರುತ್ತೋ ಹಾಗೆ ನಿಮ್ಮ ಸರ್ಕಾರದಲ್ಲೇ ಇದನ್ನು ಕೊಟ್ಬಿಟ್ಟಿದ್ದೀವಿ, ನೀವು ಮಾಡಿಕೊಡಿ ಅಂತ ಕೂಡ ಹೇಳ್ತಾ ಇದೆ. ಆದರೆ ಈ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ನಿಜವಾಗ್ಲೂ ಒಪ್ತಾರ ನಮ್ಮ ಚಾಲಕರಂತ ಅಂದರೆ ನಮ್ಮ ಆಟೋ ಸಂಘಟನೆಗಳು ತುಂಬ ಇದೆ, ಸಂಘಟನೆಗಳು ಮತ್ತು ಕೆಲವೊಂದೆಲ್ಲ ತುಂಬ ನೀವು ಕೇಳ್ತಾ ಇರ್ಬೋದು ಕನ್ನಡ ಸಂಘಟನೆಗಳು ಅಂತ, ಅವರೆಲ್ಲ ತುಂಬ ಇದ್ದಾರೆ. ಅವರೆಲ್ಲ ನಿಜವಾಗ್ಲೂ ಇದಕ್ಕೆ ಒಪ್ತಾರ? ನೋಡಿ ಸ್ನೇಹಿತರೆ, ಯಾಕೆ ಬೇಕು ಈ ಬೈಕ್ ಟ್ಯಾಕ್ಸಿ? ಅಕಸ್ಮಾತ್ ಆದರೂ ಕೂಡ ಈ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ನಮ್ಮ ಜನಗಳಿಗೆ ಕೂಡ ಇದರಿಂದ ಒಂದು ಏನೋ ಹಾಸ್ಪಿಟ್ಲಿಗೆ ಹೋಗೋಕೆ ಆಗಲಿ, ಇನ್ನೊಂದೇ ಆಗಲಿ ಎಲ್ಪ್ ಆಗುತ್ತಾ ಇದೆ. ನಿಜವಾಗ್ಲೂ ಇಲ್ಲ ಅಂತಲ್ಲ, ಎಲ್ಪ್ ಆದರೂ ಕೂಡ ಒಂದು ಏನೋ ಗರ್ಭಿಣಿ ಮಹಿಳೆಯರಿಗೆ ಅಂತ ಒಂದು ಆಟೋ ವ್ಯವಸ್ಥೆ ಅಂತ ಇರುತ್ತೆ, ಆಟೋ ವ್ಯವಸ್ಥೆಯಲ್ಲಿ ಹೋಗ್ಬೋದಲ್ಲ, ಯಾಕೆ ಹೋಗ್ತಾ ಇಲ್ಲ? ಹಾಗಾದರೆ ಆಟೋ ವ್ಯವಸ್ಥೆಯಲ್ಲಿ ಯಾಕೆ ಹೋಗ್ತಾ ಇಲ್ಲ? ಏನಾಗಿದೆ ಹಾಗಾದರೆ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ಇದರಿಂದ ನೀವೆಲ್ಲರೂ ಕೂಡ ಕೇಳ್ತಾ ಇರ್ಬೋದು, ಇದರಿಂದ ಅಂಥದ್ದು ಏನಾದರೂ ಉಪಯೋಗ ಇದೆಯಾ? ಬೈಕ್ ಟ್ಯಾಕ್ಸಿಯಿಂದ ಉಪಯೋಗ ಇದ್ದರೆ ಆಗಿಬಿಡಲಿ, ನಮ್ಮ ಜನಗಳಿಗೆ ಕೂಡ ಹೆಲ್ಪ್ ಆಗ್ತಾ ಇದೆಯಾ, ಸಹಾಯ ಆಗ್ತಾ ಇದೆಯಾ ನಮ್ಮ ಜನಗಳಿಗೆ? ಆಗಲಿ ಬಿಡಿ, ಸಹಾಯ ಆಗುತ್ತೆ ಅಂತ ಅನ್ನೋದಾದರೆ ಆಗಲಿ, ಆದರೆ ಬೇಡ ಅಂದರೆ ಬೇಡ ಅಷ್ಟೇ. ನೋಡಿ ಸ್ನೇಹಿತರೆ, ಸಹಾಯ ಆಗುತ್ತೆ ಅನ್ನೋದಾದರೆ ಆಗೋಣ, ಹಾಗಾದರೆ ಬೇಡ ಅಂತ ಕೂಡ ಸರ್ಕಾರ ಕೂಡ ಈಗಾಗಲೇ ತೀರ್ಮಾನ ತೊಗೊಂಡಿದೆಯಂತೆ. ಸಚಿವ ಈಗೇನಿದ್ದಾರೆ ಅಂದರೆ ನಮ್ಮ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಏನಿದ್ದಾರೆ ಈ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಅಂತಕ್ಕಂಥದ್ದು ಏನಾದರೂ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟರೆ ನಾವು ಬಿಡ್ತೀವಿ, ಇಲ್ಲಾಂತಂದರೆ ಮತ್ತು ಅದಕ್ಕೂ ಕೂಡ ರೂಲ್ಸ್ ಆ್ಯಂಡ್ ಕಂಡೀಷನ್ ಏನಿದೆ ಅದಕ್ಕೂ ಕೂಡ ಬಿದ್ದೇ ಬೀಳುತ್ತೆ ರೂಲ್ಸ್ ಆ್ಯಂಡ್ ಕಂಡೀಷನ್ನು. ಮತ್ತು ಈ ವೈಟ್ ಬೋರ್ಡಲ್ಲೂ ಕೂಡ ನೆಕ್ಸ್ಟು ಮುಂದೆ ಜೊಮ್ಯಾಟೊ, ಸ್ವಿಗ್ಗಿ ಅಂತಹ ಊಬರ್, ಸ್ವಿಗ್ಗಿ ಅಂತಲ್ಲ ಫುಡ್ ಡೆಲಿವರೀಸು, ಕೊರಿಯರ್ ಬಾಯ್ಸ್ ಏನು ಡೆಲಿವರಿ ಮಾಡ್ತಾರೆ ಅದಕ್ಕೂ ಕೂಡ ಎಲ್ಲೋ ಬೋರ್ಡೇ ತರಬೇಕಾದ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಕೂಡ ಹೇಳ್ತಾ ಇದ್ದಾರೆ. ಆದರೆ ಮುಂದೆ ಎಲ್ಲೋ ಬೋರ್ಡ್ ಪರಿಸ್ಥಿತಿ ಅವ್ರಿಗೂ ಕೂಡ ಬಂದುಬಿಟ್ರೆ ಅವ್ರು ಏನು ಮಾಡಬೇಕಾಗಾದ್ರೆ? ನಿಜವಾಗ್ಲೂ ಡೆಲಿವರಿ ಫೀಲ್ಡು ಬರುತ್ತಾ ಹಾಗಾದರೆ? ಮುಂದೆ ಡೆಲಿವರಿ ಹುಡುಗರು ನಿಜವಾಗ್ಲೂ ಡೆಲಿವರಿ ಮಾಡೋಕ್ಕಾಗುತ್ತಾ ಬೆಂಗಳೂರಲ್ಲಿ? ಯಾಕೆಂದರೆ ನೋಡಿ, ಬೆಂಗಳೂರಲ್ಲಿ ಅದಕ್ಕೆ ಟ್ಯಾಕ್ಸ್ ಕಟ್ಕೊಂಡು ಡೆಲಿವರಿ ಬಾಯ್ಸ್ ಸಿಗೋದೇ ಅವ್ರಿಗೆ ಒಂದು 15,000 20,000 18,000 ಸಂಬಳ ಸಿಕ್ಕಿದ್ರೆ ಹೆಚ್ಚು. ಡೆಲಿವರಿಯಲ್ಲಿ 18,000 20,000 ಸಂಬಳ ಸಿಗೋದನ್ನ ಅದರಲ್ಲಿ ಅವರು ಟ್ಯಾಕ್ಸ್ ಕಟ್ಕೊಂಡೇ ಹೋಗ್ಬಿಟ್ರೆ ಇನ್ನೆಲ್ಲಿ ಅವ್ರ ಜೀವನ? ಆಗಿದ್ರೆ ಇನ್ನೇನು ಉಳಿಸ್ಬೋದು ನಿಮ್ಮ ಮುಂದೆ? ಡೆಲಿವರಿ ಅಂತ ಬಂದಾಗ ಇನ್ನೇನು ಉಳಿಸೋಕ್ಕಾಗುತ್ತೆ ಅನ್ನೋದು ಇಲ್ಲಿ ಒಂದು ವಿಸ್ಮಯ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ. ಈ ಲೋಕದಲ್ಲಿ ನೋಡಿ, ಈ ಪ್ರಪಂಚದಲ್ಲಿ ಈ ವಿಸ್ಮಯ ಸಂಗತಿಗಳು ಅಂತ ನೀವು ಕೇಳಿರ್ಬೋದು. ಈಗ ಯಾವುದಂತಂದರೆ ಈಗ ನೋಡಿ, ಈಗ ಬೈಕ್ ಟ್ಯಾಕ್ಸಿ ವಿಚಾರ ಅಂತಲ್ಲ, ಯಾವುದೇ ವಿಚಾರ ಆದರೂ ಕೂಡ ಇದೊಂಥರ ವಿಸ್ಮಯ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ನಮ್ಮ ಸರ್ಕಾರ ಕೂಡ ಪದೇ ಏನಾದರೂ ಒಂದು ತಪ್ಪು ಮಾಡ್ಕೊತಾನೆ ಇರುತ್ತೆ. ಆ ತಪ್ಪು ಮಾಡಿಕೊಂಡ್ರೇ ಅವ್ರಿಗೆ ಏನೋ ಒಂದು ಬೆನಿಫಿಟ್ಸ್ ಇದೆಯೋ, ಉಪಯೋಗ ಇದೆಯೋ, ಏನಾದರೂ ಒಂದು ಇದ್ದೇ ಇದೆ ಅಂತ ಅನ್ಕೋತೀನಿ. ಏನಾದರೂ ಒಂದು ಇರೋದಕ್ಕೆ ಅವರು ಮಾಡ್ಕೋತಾ ಇರ್ತಾರೆ ಪದೇ ಕಿರಿಕು, ಇಲ್ಲ ಅಂತಂದರೆ ಅವ್ರು ಮಾಡ್ಕೊಳ್ಳಲ್ಲ. ಸ್ನೇಹಿತರೆ, ಏನಂತಂದರೆ ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಬಂದಾಗ ಈಗ ಕೇಂದ್ರ ಸರ್ಕಾರದಿಂದ ಅನುಮತಿ ಕೊಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದಿಂದ ಅನುಮತಿ ಕೊಡಬೇಕಷ್ಟೇ. ನಾವು ಕೂಡ ನಮ್ಮದು ಕೂಡ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಸಂಘ ಇದೆ. ನಿಜವಾಗ್ಲೂ ಇದೆಲ್ಲ ಆಗಲ್ಲ, ಬೈಕ್ ಟ್ಯಾಕ್ಸಿ ನೀವು ಕೊಡಲೇಬೇಕು ಅಂತ ಕೂಡ ಹಠ ತೊಟ್ಟು ನಿಂತಿದ್ದಾರೆ ನಮ್ಮ ಚಾಲಕರು ಕೂಡ. ನಿಜವಾಗ್ಲೂ ಬೈಕ್ ಟ್ಯಾಕ್ಸಿ ಮುಂದೆ ಬಂದೇ ಬರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಇದರಿಂದ ನೋಡಿ, ಕೇಂದ್ರ ಸರ್ಕಾರ ಕೊಟ್ಬಿಟ್ರೆ ಹಾಗಾದರೆ ಕೇಂದ್ರ ಸರ್ಕಾರಕ್ಕೆ ಮುತ್ತಿಗೆ ಹಾಕ್ತಾರೆ. ಹಾಗಾದರೆ ಆಟೋ ಚಾಲಕರಾಗಾದರೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಅಲ್ಲಿ ಏನಿದೆ ಪಾರ್ಲಿಮೆಂಟಲ್ಲಿ ಮೋದಿಗೆ ಹೋಗಿ ಮುತ್ತಿಗೆ ಹಾಕ್ಬಿಡ್ತಾರ, ಏನು ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಪ್ಪಿದೆ ಅಂದ್ಬಿಟ್ಟು ರಾಜ್ಯ ಸರ್ಕಾರ ಯಾರು ಕೊಟ್ಬಿಡ್ತಾರ ಅಂತ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಕಾದು ನೋಡಬೇಕು ಸ್ನೇಹಿತರೆ. ನಿಜವಾಗ್ಲೂ ಬೈಕ್ ಟ್ಯಾಕ್ಸಿ ಅನ್ನೋದು ನೆಕ್ಸ್ಟ್ ತಿಂಗಳು ಮುಂದಿನ ತಿಂಗಳು ಅಪ್ಡೇಟ್ ಬರುತ್ತಾ? ಅಪ್ಡೇಟ್ ಆದರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವಿವರವಾಗಿ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ನೇಹಿತರೆ. ಥ್ಯಾಂಕ್ ಯು.